ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವೇದಾನ, ಸಂಜ್ಞಂ, ನಮಸ್ಕಾರಗಳೆಂಬ ಧರ್ಮಗಳಿಗೆ ಮನಸ್ಸು ಮುಂದಾಳು, ಅವುಗಳಿಗೆ ಮನಸ್ಸೇ ಒಡೆಯ. ಅವು ಮನೋಮಯ. ಕಲಕಿರುವ ಒಗ್ಗಡ ಮನಸ್ಸಿನಿಂದ ಮಾತನಾಡುವವನನ್ನು, ಕೆಲಸ ಮಾಡುವವನನ್ನು, ದುಃಖವು ಬಂಡಿಯನ್ನು ಒತ್ತೆಳೆಯುವ ಪ್ರಾಣಿಯ ಹೆಜ್ಜೆಯನ್ನು ಚಕ್ರ ಗಾಲಿವು ಹಿಂಬಾಲಿಸುವ ಹಾಗೆ ಹಿಂಬಾಲಿಸುವುದು. ಧರ್ಮಗಳಿಗೆ ಹಿಂದೆ ಹೇಳಿರುವ ಮನಸ್ಸೇ ಮುಂದಾಳು, ಅವುಗಳಿಗೆ ಮನಸ್ಸೇ ಒಡೆಯ. ಅವು ಮನೋಮಯ. ತಿಳಿಯದ ಮನಸ್ಸಿನಿಂದ ಮಾತನಾಡುವವನನ್ನು, ಕೆಲಸ ಮಾಡುವವನನ್ನು, ಸುಖವು ತನ್ನ ನೆರಳು ಸದಾ ತನ್ನನ್ನೇ ಹಿಂಬಾಲಿಸುವಂತೆ ಹಿಂಬಾಲಿಸುವುದು. ನನ್ನನ್ನು ಬೈದಿರುವವನು, ನನ್ನನ್ನು ಒಡೆದಿರುವವನು, ನನ್ನನ್ನು ಸೋಲಿಸಿರುವವನು, ನನ್ನದನ್ನು ಕಿತ್ತುಕೊಂಡಿರುವವನು ಎಂಬ ಚಿಂತೆಗಳನ್ನು ಕಟ್ಟಿಕೊಂಡಿರುವವರ ವೈರವು ಆರುವುದಿಲ್ಲ. ವೈರದಿಂದ ವೈರವು ಎಂದೂ ಶಾಂತವಾಗದು, ಅವೈರದಿಂದಲೇ ಅದು ಶಾಂತವಾಗುತ್ತದೆ. ಇದೇ ಸನಾತನ ಧರ್ಮದ ನಿಯಮ. ನಾವೆಲ್ಲರೂ ಸಾಯುವವರೇ ಸರಿ, ಆದರೆ ಇದನ್ನು ಪಂಡಿತರನ್ನು ಬಿಟ್ಟು ಉಳಿದವರು ತಿಳಿದಿಲ್ಲ. ಯಾರು ಬಲ್ಲವರೋ ಅವರಿಂದ ಮನಸ್ಸಿನ ವಿಕಾರಗಳು, ಜಗಳಗಳು ಶಾಂತವಾಗುತ್ತವೆ. ಯಾರು ದೇಹದಲ್ಲಿ ಉತ್ತಮ ಬುದ್ಧಿ ಮಾಡುವ ಶುಭಾನುಪಾಶ್ಯನಾಗಿ ಓಡಾಡುತ್ತಾ ಇಂದ್ರಿಯಗಳನ್ನು ಹತೋಟಿಯಲ್ಲಿಡದೆ, ಊಟದಲ್ಲಿ ಮಿತಿಯಿಲ್ಲದೆ ಸೋಮಾರಿಯಾಗಿ ಹೀನವೀರ್ಯನಾಗಿರುವನೋ ಅಂಥವನನ್ನು, ದುರ್ಬಲವಾದ ಮರವನ್ನು ಗಾಳಿಯು ವಶಪಡಿಸಿಕೊಳ್ಳುವ ಹಾಗೆ ಮಾರನು ಸಾಧಕನನ್ನು ಅಡ್ಡದಾರಿಗೆ ಸೆಳೆಯುವ ದೇವತೆ ವಶಪಡಿಸಿಕೊಳ್ಳುವವನು. ಆಸೆಯನ್ನು ಉಂಟುಮಾಡಿ ಉದ್ರೇಕಿಸುವ ಒಬ್ಬ ದೇವತೆ ಕೆಡಕಿನ ಶಕ್ತಿಗಳ ಅಧಿಪತಿ ಮೃತ್ಯು. ದೇಹವನ್ನು ಕುರಿತು ಅಶುಭ ಭಾವನೆಯನ್ನು ಮಾಡುವವನಾಗಿ, ಯಾರು ಅಶುಭಾನುಪಾಶ್ಯವನ್ನಾಗಿ ಓಡಾಡುತ್ತಾ ಇಂದ್ರಿಯಗಳನ್ನು ಚೆನ್ನಾಗಿ ಬಿಗಿಹಿಡಿದು ಮಿತಭೋಜನವನ್ನು ಅರಿತವನಾಗಿ, ಶ್ರದ್ಧೆ ಉಳ್ಳವನಾಗಿ, ವೀರ್ಯವಂತವನಾಗಿರುವನೋ ಅಂಥವನನ್ನು ಪರ್ವತವನ್ನು ಗಾಳಿಯು ವಶಪಡಿಸಿಕೊಳ್ಳದೆ ಇರುವ ಹಾಗೆ ಮಾರನು ವಶಪಡಿಸಿಕೊಳ್ಳಲಾರ. ರಾಗ, ದ್ವೇಷವೇ ಮುಂತಾದ ಕ್ಷಯವನ್ನು ಹೊರಕ್ಕೆ ಹಾಕದೆ ಯಾರು ಕಷಾಯ ವಸ್ತ್ರವನ್ನು ಧರಿಸುವನೋ, ಹಾಗೆಯೇ ದಮಸತ್ಯಗಳು ಇಲ್ಲದೆ ಇರುವನೋ ಅಂಥವನು ಕಷಾಯಕ್ಕೆ ಅರ್ಹನಲ್ಲ. ಕಷಾಯ 1 ಮನಸ್ಸಿನ ಕ್ಷಶ, 2 ಭಿಕ್ಷುವಿನ ಕೇಸರಿ ಹಳದಿ ವಸ್ತ್ರ. ಅದೇ ಯಾರು ಕಷಾಯವನ್ನು ಹೊರಕ್ಕೆ ಹಾಕಿ ಶೀಲಗಳಲ್ಲಿಯೇ ಚೆನ್ನಾಗಿ ಸೇರಿ ಹೋಗಿರುವನೋ, ದಮಸತ್ಯಗಳಿಂದ ಕೂಡಿರುವನೋ ಅಂಥವನೇ ಕಷಾಯಕ್ಕೆ ಅರ್ಹ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.